ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಜೊತೆಗೆ ಪೂಜೆ, ಆಫೀಸ್ ಕೆಲಸ ಅಷ್ಟೇ ಅಲ್ದಿರ ಒಂದು ಬ್ಲೌಸ್ ರಿವ್ಯೂ ಸಹ ಇದೆ. ಅದು ಸ್ಟ್ರೆಚಬಲ್ ಬ್ಲೌಸು, ತುಂಬ ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ ಥರದೊಂದು ಬ್ಲೌಸ್ ಇರೋದ್ರಿಂದ. ಇಷ್ಟೇ ಅಲ್ದಿರ ನೀವೆಲ್ಲ ಕೇಳಿದಂಥ ಮಟನ್ ಬಿರಿಯಾನಿ ಮತ್ತು ಮಟನ್ ಫ್ರೈ ರೆಸಿಪಿ ಸಹ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಅಂದರೆ ಕ್ವಿಕ್ಕಾಗಿ ಒಂದೇ ಟೈಮಲ್ಲಿ ಎರಡೂ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ಒಂದು ಟಿಪ್ ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಯೂಶ್ವಲಿ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಮೊದಲ ಕೆಲಸ ಅಂದರೆ ಫ್ರೆಶ್ ಅಪ್ ಆಗಿ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಮಕ್ಕಳಿಗೆ. ಇವತ್ತು ಚಿತ್ರಾನ್ನ ಮತ್ತು ಜೊತೆಗೆ ಪನ್ನೀರ್ ಮಂಚೂರಿಯನ್ ಮಾಡ್ಕೊಂಡಿದ್ದೆ. ಸ್ನ್ಯಾಕ್ಸಿಗೆ ಸ್ವಲ್ಪ ಪಪ್ಪಾಯ ಐತೆ, ಅದನ್ನು ಕಟ್ ಮಾಡಿ ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ. ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಮನೇಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಿದ್ದೀನಿ. ಸೊ ಇವಾಗ ನಾನು ಇತ್ತೀಚೆಗೆ ತೊಗೊಂಡಿರುವಂಥ ಒಂದು ಬ್ಲೌಸ್ ಬಗ್ಗೆ ರಿವ್ಯೂ ವ್ಲಾಗ್ ಮಾಡೋಣ ಅಂತ. ಇದು ಸ್ಟ್ರೆಚಬಲ್ ಬ್ಲೌಸು ಮತ್ತು ಕಾಲರ್ ನೆಕ್ ಇರೋವಂಥ ಒಂದು ಬ್ಲೌಸು. ಸೊ ಈ ಥರ ಬ್ಲೌಸಸಲ್ಲಿ ನನಗೆ ತುಂಬ ಏನು ಇಷ್ಟ ಆಗುತ್ತೆ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡಿದಾಗ, ಮತ್ತು ಸ್ಟ್ರೆಚಬಲ್ ಇರೋದ್ರಿಂದ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಇವಾಗ ಬೇರೆ ನಾರ್ಮಲ್ ಬ್ಲೌಸಸ್ ಎಲ್ಲ ಫಿಟ್ಟಿಂಗ್ ಒಂದೊಂದು ಟೈಮ್ ಅದು ಸ್ಟಿಚಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ ಥರ ಸ್ಟ್ರೆಚಬಲ್ ಬ್ಲೌಸು ನೀಟಾಗಿ ಟಿ ಶರ್ಟ್ ಥರ ವೇರ್ ಮಾಡಿಬಿಡ್ಬೋದು ಮತ್ತು ಕಂಫರ್ಟಬಲ್ ಆಗೂ ಕೂತ್ಕೊಳ್ಳುತ್ತೆ. ಸೊ ಇವಾಗ ಸ್ಟ್ರೆಚಬಲ್ ಬ್ಲೌಸಸಲ್ಲಿ ಇದು ಟ್ರೆಂಡಿಂಗ್ ಆಗಿದೆ, ಕಾಲರ್ ನೆಕ್ ಇರೋವಂಥದ್ದು. ಮತ್ತು ಈ ಒಂದು ಕಲರ್ಸ್ ಕೂಡ ಸಖತ್ ಪ್ರಿಟಿ ಕಲರ್ಸ್ ಬಂದಿದೆ. ನಾನು ಪಿಂಕ್ ತೊಗೊಂಡಿದ್ದೀನಿ. ಮತ್ತು ಈ ಒಂದು ಬ್ಲೌಸು ಸ್ಟ್ರೆಚಬಲ್ ಇರೋದ್ರಿಂದ ನೀವು ಸಣ್ಣ ಆದ್ರೂ ದಪ್ಪ ಆದ್ರೂ ತುಂಬ ನಿಮಗೆ ಏನು ಪ್ರಾಬ್ಲಮ್ ಅನಿಸಲ್ಲ. ಯಾಕಂದರೆ ನೀವೆಷ್ಟೇ ದಪ್ಪ ಆದ್ರೂ ಸ್ಟ್ರೆಚ್ ಇರೋದ್ರಿಂದ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಅಲ್ದಿರ ಈ ಒಂದು ಬ್ಲೌಸ್ನ ನೀವು ಮಲ್ಟಿಪಲ್ ಸ್ಯಾರೀಸ್ ಮೇಲೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ವೇರ್ ಮಾಡ್ಬೋದು. ಅಂದರೆ ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ, ಶಿಫಾನ್ ಸ್ಯಾರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಇದು ಕಾಲರ್ ನೆಕ್ ಬೇರೆ ಇರೋದ್ರಿಂದ ನೀವು ವೆಸ್ಟ್ರನ್ ವೇರ್ಗೂ ಯೂಸ್ ಮಾಡ್ಬೋದು, ಮತ್ತು ಲೆಹೆಂಗಾಸ್ಗೆ ಟಾಪ್ಸ್ ಥರನೂ ಇದನ್ನು ವೇರ್ ಮಾಡ್ಬೋದು. ಸೊ ಈ ಥರ ಮಲ್ಟಿಪಲ್ ವೇಸಲ್ಲಿ ನೀವು ಸ್ಟೈಲ್ ಮಾಡ್ಬೋದು. ನಾನಿದು ಸಿಲ್ಕ್ ಸ್ಯಾರಿ ಮತ್ತು ನಾರ್ಮಲ್ ಶಿಫಾನ್ ಸ್ಯಾರಿ ಎರಡೂ ಮ್ಯಾಚ್ ಮಾಡೋದಕ್ಕೆ ಅಂತ ತರಿಸಿರೋವಂಥದ್ದು. ಸೊ ತುಂಬಾ ನನಗಿಷ್ಟ ಆಯಿತು, ಕ್ವಾಲಿಟಿ ಆಗಲಿ ಮತ್ತು ಕಲರ್ ಆಗಲಿ, ಬಂದಿರೋವಂಥ ವೇ ಆಗಲಿ, ಮತ್ತು ಸ್ಟಿಚಿಂಗ್ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನು ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಒಂದು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ, ಒಂದು ಶಿಫಾನ್ ಸ್ಯಾರಿ ತೊಗೊಂಡಿದ್ದೀನಿ. ಎರಡಕ್ಕೂ ಯಾವ ರೀತಿ ಕಾಣುತ್ತೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಎರಡೂ ಸ್ಯಾರಿಯಲ್ಲಿ ಸ್ವಲ್ಪ ಪಿಂಕ್ ಶೇಡ್ಸ್ ಇತ್ತು. ಸೊ ಇದೆರಡಕ್ಕೂ ಸೂಟ್ ಆಗ್ಬೋದು ಅಂತ ಇಲ್ಲಿ ಈ ಎರಡನ್ನೂ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಸ್ಟ್ರೆಚಬಲ್ ಮೆಟೀರಿಯಲ್ ಇರೋದ್ರಿಂದ ಸಿಲ್ಕ್ಗೂ ಸೂಟ್ ಆಗುತ್ತೆ, ಶಿಫಾನ್ಗೂ ಸೂಟ್ ಆಗುತ್ತೆ. ಕೆಲವೊಂದು ಸಲ ಬ್ಲೌಸಸ್ ನಾವು ಸಿಲ್ಕ್ ಮೆಟೀರಿಯಲ್ ಸ್ಟಿಚ್ ಮಾಡಿಸ್ಬಿಟ್ರೆ ಅದು ಶಿಫಾನ್ ಇಂಥದಕ್ಕೆ ನಾವು ವೇರ್ ಮಾಡೋಕ್ಕಾಗಲ್ಲ. ಬಟ್ ಈ ಥರ ಸ್ಟ್ರೆಚಬಲ್ ಬ್ಲೌಸ್ ಮೆಟೀರಿಯಲ್ ಏನಂದರೆ ಎರಡಕ್ಕೂ ಪೇರಪ್ ಮಾಡಿ ನಾವು ವೇರ್ ಮಾಡ್ಬೋದು. ಸೊ ಇವಾಗ ಫಸ್ಟ್ ಸಿಲ್ಕ್ ಸ್ಯಾರಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಎಲಿಗೆಂಟಾಗಿ ಕಾಣ್ತಾ ಇದೆ, ಮತ್ತು ಸಖತ್ ಟ್ರೆಂಡಿಯಾಗೂ ಇದೆ. ನನಗಂತೂ ಈ ಬ್ಲೌಸು ಈ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಅನಿಸ್ತು. ಈ ಥರ ಕಾಲರ್ ನೆಕ್ಕೆಲ್ಲ ಇವಾಗ ಸ್ಟಿಚ್ ಮಾಡಿಸ್ಬೇಕಂದ್ರೆ ಮಿನಿಮಮ್ 2000 ಹಂಗೆ ತಗೊಳ್ತಾರೆ ವಿತ್ ವರ್ಕು. ಬಟ್ ಇದು ಜಸ್ಟ್ 400 ರೂಪೀಸ್ ವಿಚ್ ಸ್ಟಿಚಿಂಗು ಮತ್ತು ಮೆಟೀರಿಯಲ್ ಎಲ್ಲ ಸೇರಿ ಫುಲ್ಲು ರೆಡಿ ಟು ವೇರ್ ಬ್ಲೌಸು ನನಗೆ 400 ರೂಪೀಸ್ ಮೀಶೋಲ್ಲಿ ಸಿಕ್ಕಿದೆ. ಬೇರೆ ವೆಬ್ಸೈಟ್ಸಲ್ಲೆಲ್ಲ 700, 800 ಕೋಟ್ ಮಾಡ್ತಾರೆ. ಮಿಂತ್ರಾ, ಅಮೆಝಾನಲ್ಲೆಲ್ಲ ಚೆಕ್ ಮಾಡಿದೆ. ಬಟ್ ಕಂಪ್ಯಾರಿಟಿವ್ಲಿ ಮೀಶೋಲ್ಲೇ ನನಗೆ ಚೀಪಾಗಿ ಸಿಕ್ತು. ಅದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ಮೀಶೋಲ್ಲಿ ಬೇಗ ಔಟ್ ಆಫ್ ಸ್ಟಾಕ್ ಹೋಗುತ್ತೆ. ಸೊ ನಾನು ಏನೇನು ವಿಶ್ ಲಿಸ್ಟಲ್ಲಿ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಕಲರ್ಸು ಎಲ್ಲನೂ ನಿಮಗೆ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ, ನಾನು ಇಲ್ಲಿ ರೆಕಮೆಂಡ್ ಮಾಡ್ತೀನಿ. ಸೊ ಸಿಲ್ಕ್ ಸ್ಯಾರಿಗೆ ಈ ಥರ ಕಾಣಿದ್ರೆ ನೆಕ್ಸ್ಟ್ ಒಂದು ಸಿಂಪಲ್ ಶಿಫಾನ್ ಸ್ಯಾರಿ ಇತ್ತು ಮನೆಯಲ್ಲಿ, ಅದಕ್ಕೆ ಪೇರಪ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ ಎರಡಕ್ಕೂ ಡಿಫ್ರೆಂಟ್ ಲುಕ್ ಬಂದುಬಿಡ್ತು. ಸೊ ಅಲ್ಲಿ ಶಿಫಾನ್ಗೂ ಸೂಟ್ ಆಗ್ತಾ ಇದೆ. ನೆಕ್ಸ್ಟ್ ನೀವು ಯಾವುದನ್ನ ಕಾಟನ್ ಸ್ಯಾರೀಸ್ ಬ್ಲೂ ಕಲರ್, ಪಿಂಕ್ ಕಲರ್ ಈ ಥರ ವೇರ್ ಮಾಡಿದ್ರೂ ಇದನ್ನು ಆರಾಮಾಗಿ ಪೇರಪ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಲೆಹೆಂಗಾಸ್ ಇದ್ದರೆ ಲೆಹೆಂಗಾಗೆ ಟಾಪ್ ಥರ ಸಹ ನೀವು ಯೂಸ್ ಮಾಡ್ಬೋದು. ಹೋಪ್ಫುಲಿ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ನೀವೆಲ್ಲ ಕೇಳ್ದಂಥ ನನ್ನ ಸ್ಟೈಲ್ ನಾನು ಯಾವ ರೀತಿ ಮಟನ್ ಬಿರಿಯಾನಿ ಮಾಡ್ತೀನಿ ಅಂತ ಶೇರ್ ಮಾಡಿ ಅಂತ ಕೇಳಿದ್ರಲ್ವಾ. ಸೊ ಇವತ್ತು ಅದರದ್ದು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಸೊ ಯೂಶ್ವಲಿ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋವಾಗ ನಾನು ಆಫ್ ಪಾರ್ಟ್ ಆಫ್ ಇಟ್ಟು ಮಟನ್ ಫ್ರೈ ಸಹ ಮಾಡ್ಕೊಳ್ತೀನಿ. ಯಾಕಂದರೆ ಮಟನ್ ಬಿರಿಯಾನಿಯಲ್ಲಿರುವಂಥ ಪೀಸಸ್ಗಿಂತ ಆ ಫ್ರೈಯಲ್ಲಿರುವಂಥ ಪೀಸಸ್ನ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಹಸ್ಬೆಂಡು. ಅದಕ್ಕೆ ಒಂದೇ ಸಲ ಮಟನ್ ಬಿರಿಯಾನಿ ಮತ್ತು ಮಟನ್ ಫ್ರೈ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಬೋದು ಅಂತ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬಾ ಈಸಿ. ಆ ಟಿಪ್ ಯೂಸ್ ಮಾಡಿರೋದ್ರಿಂದ ಮಲ್ಟಿಪಲ್ ಡಿಶಸ್ಸು ಅಟ್ ಎ ಟೈಮ್ ಬೇಗ ಆಗೋಗುತ್ತೆ.
ಸೊ ಇವಾಗ ಬಿರಿಯಾನಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಾನು ತೋರಿಸ್ತಾ ಇರೋವಂಥ ಪೋರ್ಷನ್ಸ್ ಬಂದು 1 kg ಮಟನ್ಗೆ, ಅಂದರೆ ಅದರಲ್ಲಿ 1/2 kg ಬಿರಿಯಾನಿ ಮಾಡ್ಕೊಳ್ತೀನಿ, 1/2 kg ಮಟನ್ ಫ್ರೈ ಮಾಡ್ಕೊಳ್ತೀನಿ. ಸೊ ಇದಕ್ಕೆ 2 ಗ್ಲಾಸಸ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆನಿಯನ್ಸು 1 ಗ್ಲಾಸ್ಗೆ 1 ಆನಿಯನ್ ಥರ ಬಿಗ್ ಆನಿಯನ್ ಇದ್ದರೆ, ಇಲ್ಲಾಂದರೆ ಚಿಕ್ಕದಿದ್ದರೆ 2 ಆನಿಯನ್ಸು. ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು 2 ಆನಿಯನ್ನು, 4 ಹಸಿಮೆಣ್ಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಬಿರಿಯಾನಿ ಮಸಾಲ ಪ್ಯಾಕೆಟ್ ಬರುತ್ತಲ್ಲ, ಚಕ್ಕೆ ಲವಂಗ ಸೋಂಪು ಎಲ್ಲ ಇರುತ್ತಲ್ಲ, ಅದೆಲ್ಲ 1 ಪ್ಯಾಕೆಟ್ ಹಾಕಿದ್ದೀನಿ. ಮೇಯ್ನ್ ಏನಂದರೆ ಆನಿಯನ್ನು ತುಂಬ ಬ್ರೌನಿಷ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನನಗೆ ಇವತ್ತು ಟೈಮ್ ಇಲ್ದಿರೋದ್ರಿಂದ ಸ್ವಲ್ಪ ಬೇಗನೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಸೊ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಈ ಥರ ಎಲ್ಲ ಹಸಿ ಸ್ಮೆಲ್ ಹೋಗೋ ಟೈಮಲ್ಲಿ ನಾನು 1 ಹಿಡಿ ಆಗೋಷ್ಟು ಪುದೀನ ಈ ಟೈಮಲ್ಲಿ ಹಾಕ್ತೀನಿ. ಕೆಲವೊಬ್ಬರು ಲಾಸ್ಟಲ್ಲಿ ಹಾಕ್ತಾರೆ, ಬಟ್ ಪುದೀನ ಯಾವತ್ತು ಎಣ್ಣೆಯಲ್ಲಿ ಹುರಿದಾಗ ಆ ಘಮ ಬರುತ್ತಲ್ಲ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸೊ ಇವಾಗ 1 ಗ್ಲಾಸ್ ರೈಸ್ಗೆ ನಾನು 2 ಟೊಮೆಟೋಸ್, ಅಂದರೆ 2 ಗ್ಲಾಸ್ ನಾನು ರೈಸ್ ತೊಗೊಂಡಿರೋದ್ರಿಂದ 4 ಟೊಮೆಟೋಸ್ನ ನಾನು ಕಟ್ ಮಾಡಿ ಹಾಕಿದ್ದೀನಿ. ಪೋರ್ಷನ್ಸ್ ಹಿಂಗೆ ಹಾಕ್ಕೋಬೇಕು. ಅಂದರೆ 1 ಗ್ಲಾಸ್ಗೆ 1 ಬಿಗ್ ಆನಿಯನು, 2 ಟೊಮೆಟೊ ಲೆಕ್ಕ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ 2 ಆನಿಯನ್ಸು, 4 ಟೊಮೆಟೋಸ್ ಹಾಕಿದ್ದೀನಿ, ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು. ಇಷ್ಟು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಸೊ ನೆಕ್ಸ್ಟು ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಬೇಯಬೇಕು ಅಂದರೆ ಈ ಒಂದು ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಮಟನ್ 1 kgನೂ ಇವಾಗೇ ಹಾಕ್ಬಿಟ್ಟಿದ್ದೀನಿ. ಇದೇ ನಾನು ತೋರಿಸೋವಂಥ ಟಿಪ್ಪು. ಈ ಥರ ಒಂದೇ ಸಲ ಕುಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಟನ್ನು ಎರಡಕ್ಕೂ ಒಂದೇ ಸಲ ಬೆಂದ್ಕೊಳ್ಳುತ್ತೆ, ಸಪ್ರೇಟ್ ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಮಸಾಲೆ, ಧನಿಯಾ ಪುಡಿ, ಗರಂ ಮಸಾಲೆ ಮತ್ತು ಅಚ್ಕಾರದ ಪುಡಿ, ಅದು ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ, ಮತ್ತು ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ನೀಟಾಗಿ ಗೊಜ್ಜು ಆಗೋವರೆಗೂ ಬೇಯಿಸ್ಕೋಬೇಕು. ಒಂದು ಲಿಡ್ನ ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಅದು ಬೇಯಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಅಕ್ಕಿ ಏನು 2 ಗ್ಲಾಸ್ ಹೇಳೋದ್ನಲ್ವ, ಸೊ 2 ಗ್ಲಾಸ್ನ ನೆನೆ ಹಾಕ್ತಾಯಿದ್ದೀನಿ. ಸೊ ಈ ಮಟನ್ ಬೇಯೋ ಅಷ್ಟರಲ್ಲಿ ಅಕ್ಕಿನೂ ಸ್ವಲ್ಪ ನೆಂದಿದ್ರೆ ಉದ್ರಾಗಿ ಬರುತ್ತೆ. ಸೊ ನೋಡಿ, ಈ ಥರ ಗೊಜ್ಜಾಗಿ ಆಗಬೇಕು. ಸೊ ಬಿರಿಯಾನಿ ಬೇಗ ಆಗಬೇಕಂದ್ರೆ ಇನ್ನೊಂದು ಟಿಪ್ ನಾನು ಯೂಸ್ ಮಾಡೋದಂದರೆ, ಮಟನ್ ಬೇಯೋ ಟೈಮಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರೂ ಕಾಯಿಸ್ಕೊಳ್ತಾ ಇರ್ತೀನಿ. ಸೊ ದಟ್ ಏನಾಗುತ್ತೆ ಅಂದರೆ ಅಂದರೆ ಆಲ್ರೆಡಿ ಕಾದಿರೋ ಅಂಥ ನೀರು ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ ಮಟನ್ನು. ಸೊ ಇಲ್ಲಾಂದರೆ ಮತ್ತೆ ಆ ತಣ್ಣೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಮತ್ತೆ ಹೀಟಾಗಿ ಅದು ಫುಲ್ ವಿಸಿಲ್ಸ್ ಬರೋದಕ್ಕೆ ಲೇಟ್ ಆಗುತ್ತೆ. ಸೊ ಕ್ವಿಕ್ಕಾಗಿ ಆಗಬೇಕಂದ್ರೆ ಸಪ್ರೇಟಾಗಿ ನೀರು ಕಾಯಿಸ್ಕೊಂಡು ಹಾಕ್ಕೊಳ್ಳಿ. ಆ ಥರ ಹಾಕ್ಕೊಳ್ಳೋದ್ರಿಂದ ಬೇಗನೆ ವಿಸಿಲ್ಸ್ ಬರುತ್ತೆ. ಸೊ ಇವಾಗ ಮಟನ್ ಆಗಿರೋದ್ರಿಂದ ಒಂದು 6 ವಿಸಿಲ್ಸೇ ಇಡ್ತೀನಿ. ಚೆನ್ನಾಗಿ ಕುಕ್ ಆಗಬೇಕು. ಅದು ಕುಕ್ ಆಗೋ ಟೈಮಲ್ಲಿ ನಾನು ಫ್ರೈಗೆ ಇಲ್ಲಿ ಏನೇನು ಯೂಸ್ ಮಾಡ್ತೀನಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಗೋಡಂಬಿ, ಕರಿಬೇವು, ಇಷ್ಟೇ ನಾನು ಯೂಸ್ ಮಾಡ್ಕೊಳ್ಳೋದು ಫ್ರೈಗೆ. ಯಾಕಂದರೆ ಆಲ್ರೆಡಿ ಮಸಾಲೆ ಏನೇನು ಬೇಕೋ ಎಲ್ಲ ಅಲ್ಲಿ ಮಟನ್ ಬಿರಿಯಾನಿ ಮಸಾಲೆ ಎಲ್ಲ ಇದಾಗಿರುತ್ತೆ. ಸೊ ಇವಾಗ 6 ವಿಸಿಲ್ಸ್ ಅದು ಬರೋ ಅಷ್ಟರಲ್ಲಿ ಇಲ್ಲಿ ಬೇಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೈಗೆ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇವಾಗ ಹಾಕ್ಕೊಂಡೆ. ಇವಾಗ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ಸೊ ಇದು ಹುರಿಯೋ ಟೈಮ್ಗೆ ಅಲ್ಲಿ ವಿಸಿಲ್ಸೂ ಎಲ್ಲ 6 ವಿಸಿಲ್ಸ್ ಆಗಿರುತ್ತೆ. ಸೊ 1 kg ಮಟನ್ ಏನು ತೊಗೊಂಡಿದ್ನಲ್ಲ, ಇದರಲ್ಲಿ ಹಾಫ್ ಪೋರ್ಷನ್ ಆಫ್ ಮಟನ್ ಪೀಸಸ್ನ ಈ ಕಡೆ ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ ಆ ಬೇಸ್ಗೆ. ಸೊ ಇನ್ನೂ ರೈಸ್ ಹಾಕಿಲ್ಲ. ಸೊ ರೈಸ್ ಹಾಕೋಕ್ಕೆ ಮುಂಚೆ ಹಾಫ್ ಪೋರ್ಷನ್ನ ತೆಗೆದಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಅದಾದಮೇಲೆ ನೆನೆಸಿಟ್ಟಿದ್ನಲ್ವ ಅಕ್ಕಿ, ಇವಾಗ ಹಾಕಿ ಇದು ಇನ್ನೊಂದು ವಿಸಿಲ್ ಕೂಗ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಫ್ರೈ ಏನು ಮಾಡ್ತಾ ಇದ್ದೀವಲ್ವ, ಸೊ ಏನು ಎಕ್ಸ್ಟ್ರಾ ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಫುಲ್ ಬೆಂದೋಗಿರುತ್ತೆ. ನೀವು ರುಚಿಗೆ ತಕ್ಕಷ್ಟು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಖಾರ ಬೇಕಾದ್ರೆ ಒಂಚೂರು ಅಚ್ಕಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ನ ನಾನು ಈ ಥರ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾವುದೇ ಒಂದು ಫ್ರೈ ಮಾಡಬೇಕಾದ್ರೆ ಲಾಸ್ಟಲ್ಲಿ ಈ ಥರ ಪೆಪ್ಪರ್ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಅದು ಪೆಪ್ಪರ್ ಡ್ರೈ ಟೇಸ್ಟ್ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಇನ್ನೇನು ಎಲ್ಲ ಫುಲ್ಲು ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಇಳಿಸ್ಕೊಳ್ಳೋಕೆ ಮುಂಚೆ ಗಾರ್ನಿಷಿಂಗ್ ಬಂದು ಕೋರಿಯಾಂಡರಿಂದ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ನೋಡಿ, ಮಟನ್ ಫ್ರೈ ಮತ್ತು ಮಟನ್ ಬಿರಿಯಾನಿ ಒಂದೇ ಸಲ ರೆಡಿಯಾಗಿರುತ್ತೆ. ಸೊ ಈ ಒಂದು ಮಟನ್ ಪೀಸಸ್ಸು ಈ ಬಿರಿಯಾನಿಯಲ್ಲಿ ಏನಿರುತ್ತಲ್ಲ ಅದಕ್ಕಿಂತ ಈ ಒಂದು ಫ್ರೈಯಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಮಟನ್ದು ಎಲ್ಲ ಬೇಯಿಸಿಟ್ಬಿಟ್ಟಿದೆ, ಬಟ್ ರೈಸ್ ಹಾಕೋ ಪಾರ್ಟ್ ಇರುತ್ತಲ್ಲ ಅದನ್ನು ಇನ್ನೇನು ನಾವು ಬಿರಿಯಾನಿ ತಿನ್ನಬೇಕು ಆ ಪಾರ್ಟಲ್ಲಿ ಹಾಕಿ ಮಾಡಿಕೊಂಡೆ. ಯಾಕೆಂದರೆ ಮಟನ್ ಬಿರಿಯಾನಿ ಯಾವಾಗೂ ಬಿಸಿ ಬಿಸಿ ತಿನ್ನಬೇಕು ಅಂತ. ಸೊ ಹೋಪ್ಫುಲಿ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ
ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಒಂದು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಒಂದು ವ್ಲಾಗ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.